ಗುಡ್ ಮಾರ್ನಿಂಗ್ ಎಲ್ರಿಗೂ. ಆರಾಮಿದ್ದೀರಲ್ಲ? ನಾನು ಆರಾಮಿದ್ದೀನಿ. ಇವತ್ತು ನಾನು ಮುಂಜಾನೆ ಹೇಳಿದ್ನಲ್ಲ, ನಿನ್ನೆ ಬೇಸನ್ ಲಾಡು ಮಾಡ್ತೀವಂತೆ. ಸೊ ಬೇಸನ್ ಉಂಡಿದ ರೆಸಿಪಿ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ. ಸೊ ಇದಕ್ಕೆ ಏನೇನು ಹಾಕಬೇಕು, ಹೆಂಗೆ ಮಾಡ್ತಾರೆ ಪ್ರೊಸೀಜರ್ ಎಲ್ಲ ಮಮ್ಮಿ ಕೆಲೆ ಕಲ್ಕೊಟ್ಟು. ನನಗೇನು ಉಂಡೆ ಮಾಡೋಕ್ಕೆ ಬರಲ್ಲ, ಅವನು ಎಂದೂ ಮಾಡಿಲ್ಲ. ಫಸ್ಟ್ ಟೈಮ್ ಇಷ್ಟು ದೊಡ್ಡಕ್ಕಾದೆ ನಾನು. ನನಗೆ ಏನಂತಾರೆ ಹೆಂಗೆ ಮಾಡ್ತಾರೆ ಗೊತ್ತಿದ್ದಿದ್ದಿಲ್ಲ. ಫಸ್ಟ್ ಟೈಮ್ ನಾನು ನೋಡಕತ್ತಿದ್ದೆ. ಇಲ್ಲಿ ನೋಡ್ರಿ, ನನ್ನ ಹಳೆ ಬಂದು ಅವ್ರ ಅಜ್ಜಿ ಏನು ಮಾಡಾಕತ್ತಾಳ ಅಂತಿಕೊಂಡು ನೋಡಕ್ಕೆ ಕುಂತಿದ್ದ. ತಿಂತೇನಪ್ಪ ಅಂತ ಕೇಳಕತ್ತಿದ್ದ ಅವನಿಗೆ. ಅವ ನೋಡ್ಕೋತ ಕೂತಿದ್ದ. ಆಯಿತು, ನಮ್ಮ ಮಮ್ಮಿಗೆ ಕೇಳಕತ್ತಿದ್ದೆ ಇದು ಹೆಂಗೆ ಮಾಡ್ತಾರೆ, ಆ್ಯಕ್ಚುಲಿ ಇದನ್ನು ಭಾಳ ಹುರಿಬೇಕಂತ. ಆಯಿತು, ಮಾಡಿದಾದ್ಮೇಲೆ ಅದು ಸ್ವಲ್ಪ ಇಟ್ಟಿದ್ವಲ್ಲ, ಹಂಗೆ ಮಧ್ಯಾಹ್ನ ನಾವೆಲ್ಲರೂ ಊಟ ಮುಗಿಸ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸತಿ ಅದಕ್ಕೆ ಇನ್ನೇನೋ ತುಪ್ಪ ಹಾಕಿ ಮತ್ತು ಇನ್ನೊಂದು ಸತಿ ಆರಿಸ್ಬೇಕಂತ ಶುಗರ್ ಹಾಕಿದ್ರು ನಮ್ಮ ಮಮ್ಮಿ. ಅದಕ್ಕೆ ಹಾಕಿ ಟೇಸ್ಟ್ ನಮ್ಮ ಗುಂಡೆನೇ ತಿಂದ ನೋಡ್ರಿ. ಗುಂಡೆನೇ ಮೀನ್ ಲೀಡ್ ಈ ರೆಸಿಪಿ ಸಲುವಾಗಿ. ಏನಾದರೂ ದೇವ್ರ ಎದುರಿಟ್ಟು ಪೂಜೆ ಮಾಡ್ತಾರಲ್ಲ, ಫಸ್ಟ್ ನಮ್ಮ ಗುಂಡೆಗಿಟ್ಟೆ ಕೊಟ್ಟೆ ಟೇಸ್ಟ್ ಮಾಡಿಸ್ದಂಗೆ ಆಗಿದೆ. ಸೊ ಫಸ್ಟ್ ಅಲ್ಲಕತ್ತಿದ್ದ ಅವ್ನು. ಮತ್ತು ತಮಗೆ ಖುಷಿ ಆಯಿತು. ಸ್ವೀಟ್ ಅಂದರೆ ಪಂಚಪ್ರಾಣ. ಹಂಗೆ ಒಂದು ಸ್ವಲ್ಪ ಅಲ್ಲಿ ಬಾಜು ಮನೆಗೆ ಹೋಗಿದ್ವಿ. ಅವ್ರು ಇಲ್ಲಿ ಜೋಕಾಲಿ ಕಟ್ಟಿದ್ರು. ಏನಪ್ಪ ನಂಗೆ ಜೋಕಾಲಿಯಾಗ ಕೂಡ್ತಾನಲ್ಲ, ಯಾಕಂದ್ರೆ ಯಾವತ್ತೂ ಕೂಡಿಸಿದ್ದಿಲ್ಲ. ಆಹಾ, ಅದು ಖುಷಿ ನೋಡ್ರಿ. ಒಂದು ಏನಂತಾರೆ ಎಲ್ಲೋ ಮುಟ್ಟಿದ್ದ ಅವನು, ನನಗಂತೂ ಗೊತ್ತೇ ಆಗಲಾಗಿತ್ತು. ಅವನಿಗೆ ಹೆಂಗೆ ಆಡ್ಸತ್ತೆ. ಅಲ್ಲಿಂದ ಬರೋಕ್ಕೆ ರೆಡಿ ಇದ್ದಿದ್ದಿಲ್ಲವ. ಯಪ್ಪ ಹೆಂಗಾರೆ ಮಾಡಿ ಅವನಿಗೆ ಕರ್ಕೊಂಬಂದ್ವಿ. ಅಷ್ಟು ಅವನಿಗೆ ಖುಷಿ. ಯಾಕಂದ್ರೆ ಅವ್ನು ಯಾವತ್ತೂ ಹಿಂಗೆ ಅದ್ರ ಮೇಲೂ ಕುಂತಿದ್ದಿಲ್ಲ. ಜೋಳಿಗೆಯಾಗೆ ಮಕ್ಕೊಂಡವಲ್ಲ ಕೂಸು. ಈ ಜೋಕಾಲಿ ಅಂದ್ರೆ ಅವನಿಗೆ ನನಗೆ ಈಗ ಗೊತ್ತೈತೆ, ಯಾಕಂದ್ರೆ ನಾಗರ ಪಂಚಮಿ ಕೂಡ್ತಾರಲ್ಲ ಅದ್ರ ಸಲುವಾಗಿ. ಆಯಿತು, ಆದಮೇಲೆ ಒಂದು ಸ್ವಲ್ಪ ಏನಂತಾರದು ಹಿಟ್ಟೆಲ್ಲ ಕಲ್ಕೊಂಡಿತ್ತಲ್ಲ, ಅದಾದಮೇಲೆ ನಮ್ಮ ಮಮ್ಮಿ ಇಲ್ಲೇ ಕುಂತು ಒಂದು ಸ್ವಲ್ಪ ಹಂಗೆ ಉಂಡೆ ಕಟ್ಕೊಕತ್ತಿದ್ಲು. ಹೆಂಗೆ ಅಂತಿಕೊಂಡು ನಮ್ಮ ಮಮ್ಮಿಗೆ ಹಂಗೆ ಕೇಳೋಕತ್ತಿದ್ದ, ಹಿಂಗೆ ಮಾಡ್ತಾರೆ ಇದನ್ನು ಅಂತಿಕೊಂಡು. ಇವಾಗ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಆಗಿರ್ತದೆ, ತುಪ್ಪದಾಗೆ ಮಾಡಿರ್ತಾರಲ್ಲ, ಮೆತ್ತಿಗಾಗಿರ್ತದ. ಹಂಗಾಗಿ ಅದು ಆಮೇಲೆ ಇನ್ನೊಂದು ಸತಿ ಅದಕ್ಕೆ ಚಲೋ ಹೊತ್ನಾಗ ಶೇಪ್ ಕೊಡ್ತಾರೆ. ಇಲ್ಲಿ ನೋಡ್ರಿ, ಯಾಸಮ್ಮಿ ಇವ ಫುಲ್ ಪ್ಯಾಕಾಗಿ ಬಂದಾನೆ. ಯಾಕಂತಂದ್ರೆ ಅವನಿಗೆ ಚಳಿ ಆತಾವಂತವನಿಗೆ. ಅದಕ್ಕೆ ಉಂಡೆ ಕೊಡು ಅಂತ ಕೂತಾನೀಗ. ಅವ್ರಿಗೆ ಏನಿಲ್ಲ, ರುಚಿ ಹತ್ಬಿಡುತ್ತದ. ಹಬ್ಬದ್ದು ಸ್ಪೆಷಲ್ ಅಲ್ಲ. ಅಲ್ಲಿ ನೋಡ್ರಿ, ಇಬ್ಬರು ನಮ್ಮ ತಮ್ಮನ ಹೆಂಡ್ತಿದವ್ರು ಹೆಂಗೆ ನಿಂತಾರ. ಅವ್ರು ನಿಂತು ನೋಡಕತ್ತಾರ ನಮ್ಮ ಅತ್ತಿ ಏನೇನು ಮಾಡಾಕತ್ತಾಳ. ಕಲ್ಕೊತ್ಬೇಕಲ್ಲ ಮುಂದೆ, ಮತ್ತು ಅವರೇ ಮಾಡಬೇಕಲ್ಲ. ನಾಗೇನು ಮಾಡಲ್ಲ ಬಿಡ್ರಿ, ನಾ ಎಲ್ಲ ಮಾಡಿಸ್ಕೊಂಡು ಹೋಗ್ತೀನಿ. ನನಗೇನು ಮಾಡೋಕ್ಕೆ ಬರಲ್ಲ. ಇಲ್ಲಿಲ್ಲ, ಕಲ್ಕೊತೀನಿ ನಾನು. ಎಲ್ಲರಿಗೆ ಟೇಸ್ಟ್ ಅಲ್ಲಿ ಮೊಮ್ಮಗನಿಗೆ ಕೂಡ ಬಿಟ್ಟಕ್ಕೆ ನೋಡಿಗ. ಅದಕ್ಕೆ ಮಜಾಕ್ ಮಾಡ್ಕೋತ ಕೂತಿದ್ದೆವು ನಾವಿಲ್ಲಿ. ಆ ಕೂಸಿಗೆ ಕೂಡ ಬಿಟ್ಟಕ್ಕೆ ಏನಂತಾರೆ ಇವ್ರಿಗೆ ಕೊಡ್ಕೋತ ಕೂತಾಳ. ಆಮೇಲೆ ಲಾಸ್ಟಿಗೆ ಪಾರಿಗೆ ಅದು ವೀಡಿಯೋಗೆ ನೋಡಕತ್ತದ ನೋಡ್ರಿ. ಈಗ ತಿಂದುಬಿಟ್ಟು ನೋಡ್ರಿ. ಎಲ್ಲರೂ ಮಮ್ಮಿ ಮಾಡಾಕತ್ಲು ಅಂದರೆ ಎಲ್ಲರೂ ಅದೇ ಇರ್ವಿ ಬಾಜು ಸ್ವೀಟ್ ಬಾಜು ಇರ್ವಿ ಹೆಂಗೆ ಮೆತ್ತತಾವಲ್ಲ ಹಂಗೆ ನಮ್ಮ ಮಮ್ಮಿ ಏನಾರ ಮಾಡಾಕತ್ತಾರ ಅಂದರೆ ಎಲ್ಲರೂ ಬಂದು ನಿಂತಿರ್ತೀವಿ. ಇಲ್ಲಿ ಮತ್ತೆ ಕೆಲವೆಲ್ಲ ಹಿಂಗೆ ಸಣ್ಣಗೆ ಹೆಂಗೆ ಕಟ್ತಾರೋ ಏನೋ ಉಂಡು, ನನಗರೆ ಬರಲ್ಲ. ಹಿಂಗೆ ಸ್ಲೋಲಿ ಪೇಷನ್ಸ್ ಭಾಳ ಬೇಕಪ್ಪ. ನಾವು ಈಗಿನವರ ಹೋದ್ವೇನೋ ರೆಡಿಮೇಡ್ ತಂದ್ವೇನೋ ಇಲ್ಲ. ನಮ್ಮ ಮಮ್ಮಿ ಅವೆಲ್ಲ ಹೊರಗಿಂದ ಹಾಕಬೇಕು. ನಾವು ಅವಾಗವಾಗ ನಮ್ಮ ಮಮ್ಮಿಗೆ ಅದೇ ಅಂತೀವಿ, ಮಮ್ಮಿ ನೀ ಯಾಕೆ ಏನಂತಾರೆ ಆರ್ಡ್ರಸ್ ತೊಗೊಳ್ಳಲ್ಲ, ನೀ ಯಾಕೆ ಮಾಡಲ್ಲ ಅಂತಂದ್ರೆ ನಮ್ಮ ಮಮ್ಮಿ ಮನ್ಯಾಗ ಮಾಡೋದೇ ಸಾಕಾಗ್ತದ, ಇನ್ನು ಅದು ಎಲ್ಲಿ ಮಾಡ್ಕೊತ ಕುಂದಿರಲಿ ಅಂತ. ಫೈನಲ್ ಲುಕ್ ನೋಡ್ರಿ ಇದು. ಈ ಥರ ನಮ್ಮ ಮಮ್ಮಿನ ಕೈ ಉಂಡೆ ತಿಂದ್ರಲ್ಲ, ಆಹಾ. ಅದಾದ್ಮೇಲೆ ನಿನ್ನೆ ಆಸ್ ಪ್ರಕಾರ ನಾನು ಹೇಳಿದ್ನಲ್ಲ, ಚೂಡಾನ ಮಾಡ್ತೀನಿ ಅಂತಿಕೊಂಡು ಚೂಡಾನ ಮಾಡಿದ್ದೆ. ರೆಸಿಪಿ ನನ್ನ ಶಾರ್ಟ್ಸಲ್ಲಿ ನೋಡ್ರಿ. ಆಮೇಲೆ ಆಯಿತು, ನೈಟಿಗೆ ಒಬ್ರದ್ದು ಆಟ ಶುರು ಆಯ್ತು. ಇಬ್ಬರಿಗೂ ಒಂದೇ ಸಾಮಾನು ಬೇಕು. ಆಮೇಲೆ ಏನು ಬೇಡ್ತಾನೆ ಅದೇ ಬೇಕು. ಅಲ್ಲಿ ಬಾಜು ಬಾಟಲ್ ಅದ. ಈಗ ಅವ್ನಿಗೇನ್ರ ಆಡ